ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು RCB ಮತ್ತು KKR ಮ್ಯಾಚ್ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದು ಒಂಥರ ಅವೈಟೆಡ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂದರೆ RCB ಮತ್ತು KKRಗೆ ಸೈಲೆಂಟಾಗೆ ಜುದ್ದಿ ನಡೀತಾನೆ ಇರುತ್ತೆ. ಮೋಸ್ಟ್ ಆಫ್ ದಿ ಆಡಿಯನ್ಸ್ ಇವತ್ತು ಅವರಿಬ್ಬರು ಹೆಂಗ್ ಫೇಸ್ ಮಾಡ್ಕೊಳ್ತಾರೆ, ಮತ್ತೆ ಆಟ ಆಡ್ಬೇಕಾದ್ರೆ ಹೆಂಗ್ ಕೋಆರ್ಡಿನೇಷನ್ ಇರುತ್ತೆ, ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಲ್ಲ, ಯಾವ ಟೀಮ್ ಸ್ಟ್ರಾಂಗು, ಯಾವ ಟೀಮ್ ಸ್ಟ್ರಾಂಗ್ ಅಲ್ಲ ಅನ್ನೋದು ಒಂದು ಬೇಸಿಕ್ ವೇಟಿಂಗ್ ಅಲ್ಲಂತೂ ಆಡಿಯನ್ಸ್ ಅವ್ರು ಇರ್ತಾರೆ ಅಂತ ಹೇಳ್ಬೋದು. ಸೊ ಈ ತರ ಇರಬೇಕಾದ್ರೆ ನಮ್ಮ RCB ಟೀಮ್ ಮತ್ತೆ KKR ಟೀಮ್ನ ಕಂಪೇರ್ ಮಾಡಕ್ಕೆ ಟ್ರೈ ಮಾಡೋಣ ಈ ವಿಡಿಯೋ ಅಲ್ಲಿ. ಮತ್ತೆ ನಾವು ಅನಲೈಸ್ ಮಾಡಕ್ಕೆ ಟ್ರೈ ಮಾಡೋಣ ಯಾರು ವಿನ್ ಆಗ್ಬೋದು ಅಂತ. ಇನ್ನ ಮ್ಯಾಟರ್ ಬರೋದಾದ್ರೆ 8-8 ಮ್ಯಾಚ್ RCB ಮತ್ತೆ ನಮ್ಮ SRH. ಇವರು RCB ಅವರು 8-8 ಮ್ಯಾಚ್ ಆಡಿರೋದ್ರಲ್ಲಿ 14 ಸಲ ಗೆದ್ದಿದ್ರೆ ನಮ್ಮ KKR 18 ಸಲ ಗೆದ್ದಿದೆ. ಸೊ ಇಲ್ಲೇ ಗೊತ್ತಾಗುತ್ತೆ ಒಂದು ಸ್ವಲ್ಪ KKR RCBಗಿಂತ ಒಂದು ಸ್ವಲ್ಪ ಸ್ಟ್ರಾಂಗ್ ಹ್ಯಾಂಡಲ್ಲಿ ಇದೆ ಅಂತ. ಅಷ್ಟೇ ಅಲ್ಲದೆ ಪ್ಲೇಯರ್ಸ್ನ ಡಿಸ್ಕಸ್ ಮಾಡೋಕೆ ಹೋದ್ರು ಅಷ್ಟೇ, RCB ಅವರು ಬ್ಯಾಟಿಂಗಲ್ಲಿ ಸ್ವಲ್ಪ ಅಂದರೆ ನ್ಯೂಟ್ರಲೈಸ್ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ RCB, ಇಲ್ಲಾಂದರೆ ನಮ್ಮ KKR ವೀಕ್ ಅಂತ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ KKR ಲಾಸ್ಟ್ ಟೈಮ್ SRH ಮೇಲೆ ಗೆದ್ಕೊಂಡು ಬಂದಿರೋದು. ನಾನು ಯಾಕೆ SRH ಅಂತ ಇಲ್ಲಿ ಏನದು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂದರೆ, SRH ನಮ್ಮ RCB ರೆಕಾರ್ಡ್ ಹೈಯೆಸ್ಟ್ ಏನಿತ್ತೋ ಅದನ್ನು ಬ್ರೇಕ್ ಮಾಡಿದೆ. ಸೊ ಆ ಥರ ಅವ್ರ ಜೊತೆ ಆಡ್ಬಿಟ್ಟು ನಮ್ಮ KKR ಗೆದ್ಕೊಂಡು ಬಂದಿರೋದು. ಸೊ ಇದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಈ ಸಲ KKR ಏನಿದೆಯೋ ಅದು ವಿನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ. ಬಟ್ ದೆನ್ ನಮ್ಮ RCB ಅವರು ಬ್ಯಾಟಿಂಗಲ್ಲೂ ಕೂಡ ಚೆನ್ನಾಗಿರೋದ್ರಿಂದ ಏನಾದರೂ ಆಗ್ಬೋದು. ಯಾಕಂದರೆ ನಮ್ಮ RCB ಅವರು ವೀಕು ಸ್ಟ್ರಾಂಗು ಅಂತ ನಮಗೆ ಹೇಳೋಕ್ಕಾಗಲ್ಲ, ಯಾವಾಗ ಹೆಂಗಾದ್ರೂ ಆಡ್ಬೋದು. ಅದು ಎಕ್ಸಾಂಪಲ್ ಬಂದರೆ ಲೀಸ್ಟ್ ರೆಕಾರ್ಡ್ ಕೂಡ ನಮ್ಮ RCBದೇ ಇದ್ದಿದ್ದು, ಹೈಯೆಸ್ಟ್ ರೆಕಾರ್ಡ್ ಕೂಡ ನಮ್ಮ RCBದೇ ಇದ್ದಿದ್ದು. ಸೊ ಎನಿ ಮೂಮೆಂಟ್ ಏನಾದರೂ ಆಗ್ಬೋದು. ಸೊ ಈ ಥರ ಇರಬೇಕಾದ್ರೆ ಟೀಮ್ ಡಿಸ್ಕಷನ್ ಮಾಡೋಣ. ಯಾರು ವಿನ್ ಅಂದರೆ ಯಾವ್ಯಾರು ಸ್ಟ್ರಾಂಗ್ ಇದ್ದಾರೆ, ಆ ಟೀಮಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಆಪೋನೆಂಟ್ ಬಂದರೆ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ. ನಮ್ಮ RCBದೇ ಫಸ್ಟ್ ಡಿಸ್ಕಸ್ ಮಾಡೋದಾದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಮುಂಚೆ ಇದ್ದಂಗಿಲ್ಲ, ತುಂಬ ಸ್ಟೇಬಲ್ ಆಗಿ ಆಡ್ತಾರೆ. ಮುಂಚೆ ಇದ್ದಂಗೆ ಅಂದರೆ ಲೈಕ್ 3 or 4 years ಅನುಷ್ಕಾ ಅವ್ರದ್ದೆಲ್ಲ ಒಂದು ರೂಮರ್ಸ್ ನಡೀತಲ್ಲ, ಆಗ ಟೈಮ್ ನಾನು ಮಾತಾಡ್ತಿರೋದು. ಅದು ಆದಮೇಲೆ ತುಂಬ ವಿಕ್ಟ್ರಿ ಮೇಲೆ ವಿಕ್ಟ್ರಿ ತೊಗೊಂಡಿರೋದು ನಮ್ಮ ವಿರಾಟ್ ಕೊಹ್ಲಿ ಅವರು. ಸೊ ಇವರು ಫಾರ್ಮಲ್ಲಿದ್ದಾರೆ, ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ರನ್ ರೇಟ್ ಕೂಡ ಅಷ್ಟೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ RCBಗೆ ಇವರು ಪವರ್ ಪ್ಲೇಯಲ್ಲಿ ಆಡೋಕ್ಕೆ ಬಂದರೆ ಮಾತ್ರ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ, ಅದಂತೂ ಗ್ಯಾರಂಟಿ. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಅಲ್ಜಾರಿ ಜೋಸೆಫ್ ಅವರು ಕೂಡ ಅಷ್ಟೇ. ಅಲ್ಜಾರಿ ಜೋಸೆಫ್ ಅವರು ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಏನು ಹೊಡೆದ್ರು ಗುರು. ನಮ್ಮ ಹರ್ಷಿತ್ ಇವ್ರು ಇರಲಿಲ್ಲ ಅಂದಿದ್ರೆ ಆಪೋಸಿಟ್ ಪರ್ಸನ್ KKR ಅಲ್ಲಿ ಅವರೇ 2 ವಿಕೆಟ್ ಎತ್ತಿದ್ದು, ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಮತ್ತು ಅಲ್ಜಾರಿ ಜೋಸೆಫ್ ಅವ್ರದ್ದು. ಸೊ ಇವರಿಬ್ರು ಕೀ ಪ್ಲೇಯರ್ ಆಗ್ತಾರೆ ಅಂತಲೇ ಹೇಳ್ಬೋದು. ವಿರಾಟ್ ಮತ್ತು ನಮ್ಮ ಅಲ್ಜಾರಿ ಜೋಸೆಫ್ ಇವರಿಬ್ರು ಪವರ್ ಪ್ಲೇಯಲ್ಲಿ ಬಂದು ಆಡಿದರೆ ಒಂದು ಸ್ವಲ್ಪ ಸ್ಕೋರ್ನ ಬೂಸ್ಟ್ ಮಾಡೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಇವ್ರು ಅಲ್ಲದೆ ಇನ್ನೂ ಬೇರೆಯವರು ಇದ್ದಾರೆ, ಗ್ರೀನ್ ಆಗಿರ್ಬೋದು, ಮ್ಯಾಕ್ಸ್ವೆಲ್ ಆಗಿರ್ಬೋದು, ಮತ್ತು ರಜತ್ ಅವರಾಗಿರ್ಬೋದು, ಮತ್ತು ನಮ್ಮ ದಿನೇಶ್ ಕಾರ್ತಿಕ್ ಮತ್ತು ಲ್ಯಾಂಬ್ರೋ ಲಾಸ್ಟಲ್ಲಿ ಏನು ಸಖತ್ತಾಗಿ ಆಡಿದರು. ದಿನೇಶ್ ಕಾರ್ತಿಕ್ ಅವರಂತೂ ಇನ್ನೇನು ಮ್ಯಾಚ್ ಆಗೋಯ್ತು ಗುರು, RCB ಹೋಗೇನೆ ಅನ್ಬೇಕಾದ್ರೆ ನಮ್ಮ ದಿನೇಶ್ ಕಾರ್ತಿಕ್ ಅವ್ರು ಬಂದುಬಿಟ್ಟು 6-4 ಕಂಟಿನ್ಯೂಸ್ ಆಗಿ ಹೊಡೆದ್ಬಿಟ್ಟು ಗೆದ್ಕೊಟ್ಟವರು. ಮತ್ತು ಲ್ಯಾಂಬ್ರೋರು ಕೂಡ ಅಷ್ಟೇ, ದಿನೇಶ್ ಕಾರ್ತಿಕ್ಗೆ ಸಪೋರ್ಟ್ ಮಾಡಿದ್ದಕ್ಕೇ ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ ಟೈಮ್ ಅಷ್ಟು ಹೊಡೆಯೋಕ್ಕಾಯ್ತು. ಇನ್ನು ರಜತ್ ಪಾಟಿದಾರು ಚೆನ್ನಾಗಿ ಆಡ್ತಾರೆ, ಅನುಜ್ ರಾವತ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾರೆ. ಓವರಾಲ್ ನೋಡಿದ್ರೆ RCB ಸೈಡು ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ, ಯಾರನ್ನೂ ಬಿಟ್ಕೊಡೋಕ್ಕಾಗಲ್ಲ, ಎಲ್ಲರೂ ಅಷ್ಟೇ ಈಕ್ವಲ್ ಆಗಿ ಟಕ್ಕರ್ ಕೊಡ್ತಾರೆ. ಪ್ರಾಬ್ಲಮ್ ಇರೋದಂದರೆ KKR ಜೊತೆ ಕಂಪೇರ್ ಮಾಡಿದ್ರೆ RCBಲಿ ಒಂದು ಸ್ವಲ್ಪ ಬೌಲಿಂಗ್ ವೀಕ್ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋಕ್ಕೋದ್ರೆ ಅಲ್ಜಾರಿ ಜೋಸೆಫ್, ಮೊಹಮ್ಮದ್ ಸಿರಾಜ್. ಅಲ್ಜಾರಿ ಜೋಸೆಫ್ ಅವರು ಇಷ್ಟುವರೆಗೂ ಅಷ್ಟೊಂದು ಇಂಪ್ಯಾಕ್ಟ್ ತೋರಿಸಿಲ್ಲ ಈ ಸಲ IPL ಅಲ್ಲಿ. ಸೊ ಅವ್ರನ್ನ ರೀಪ್ಲೇಸ್ ಮಾಡ್ತಾರಾ ಇಲ್ಲಾಂದರೆ ಅವ್ರನ್ನೇ ಇಟ್ಕೋತಾರ ನೋಡಬೇಕು. ಅಕಸ್ಮಾತ್ ಅವ್ರನ್ನೇ ಇಟ್ಕೊಂಡ್ರೆ ಪವರ್ ಪ್ಲೇಯಲ್ಲಿ ಅವ್ರನ್ನ ಕಳಿಸದೇ ಇದ್ರೇ ಒಳ್ಳೇದು ಅಂತ ನನಗನ್ಸುತ್ತೆ. ಇನ್ನು ಮೊಹಮ್ಮದ್ ಸಿರಾಜ್ ಅಂತೂ ಸೂಪರಾಗಿ ಬೌಲ್ ಮಾಡ್ತಾರೆ. ಅವ್ರನ್ನ ಪವರ್ ಪ್ಲೇಯಲ್ಲಿ ಕಳಿಸಿದ್ರೆ 1-2 ವಿಕೆಟ್ ಎತ್ತಬಹುದು. ಯಾಕಂದರೆ RCBಲಿ ಎದ್ದು ಕಾಣೋದಂದರೆ ಸಿರಾಜ್ ಅಂತಲೇ ಹೇಳ್ಬೋದು. ಸಿರಾಜ್ ದಾಯಲ್ ಇವರಿಬ್ರು ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಮತ್ತು ಕೊಟ್ಟಿರೋ ಎಷ್ಟು ಓವರ್ಸ್ ಇದೆಯೋ ಅಷ್ಟು ಓವರ್ಸಲ್ಲಿ ಆಲ್ಮೋಸ್ಟ್ ಕಡಿಮೆ ರನ್ ರೇಟ್ ಬರಂಗೆ ಮಾಡ್ತಾರೆ ಆಪೋಸಿಟಲ್ಲಿ, ಇಲ್ಲಾಂದರೆ ವಿಕೆಟ್ ತೆಗಿತಾರೆ. ಸೊ ಈ ಎರಡೂ ಪ್ಲೇಯರ್ಸ್ನ RCB ಅವರು ಇವತ್ತು ಯಾವ ಓವರ್ಸ್ಗೆ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮ್ಯಾಚ್ ಏನಾಗುತ್ತೆ ಅಂತ ಡಿಸೈಡ್ ಆಗುತ್ತೆ. ಅಲ್ಜಾರಿ ಜೋಸೆಫ್, ಮೊಹಮ್ಮದ್ ಸಿರಾಜ್ ಸ್ಪಿನ್ನರ್ಸು, ಅದಾದಮೇಲೆ ಮಯಾಂಕ್ ಡಗರ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಬೇಸಿಕಲಿ ನನಗೆ RCBಲಿ ಸ್ಟ್ರಾಂಗ್ ಅನ್ಸೋದಂದರೆ ಸಿರಾಜ್ ಮತ್ತು ದಾಯಲ್ ಮತ್ತು ಡಗರ್.
ನೋಡಬೇಕು ಈ 3 ಜನ ಆರ್ ಸಿ ಬಿಗೆ ಹೆಂಗ್ ಕಂಟ್ರಿಬ್ಯೂಟ್ ಮಾಡ್ತಾರೆ, ನಮ್ಮ ಏನು ಕೆ ಕೆ ಆರ್ ಇದೆಯೋ ಆ ಬೌಲರ್ಸ್ನ ಓವರ್ಕಮ್ ಮಾಡಿಬಿಟ್ಟು ಇವರು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರ ಅಂತ. ಇದೆಲ್ಲ ಆರ್ ಸಿ ಬಿ ಟೀಮ್ ಆದರೆ, ಮತ್ತೆ ನಮ್ಮ ಕೆ ಕೆ ಆರ್ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು, ಬ್ಯಾಟಿಂಗ್ ಸೈಡ್ ಆಸ್ ವೆಲ್ ಆಸ್ ಬೌಲಿಂಗ್ ಸೈಡು. ಬ್ಯಾಟಿಂಗ್ ಸೈಡ್ ಫಸ್ಟ್ ಡಿಸ್ಕಸ್ ಮಾಡೋದಾದ್ರೆ ನಮ್ಮ ಸಾಲ್ಟು ಗುರು ಲಾಸ್ಟ್ ಟೈಮ್ 50+ ಹೊಡಿದ್ರು ಗುರು. ಅಂದರೆ ಒಂದು ಮೆಜಾರಿಟಿ ಆಫ್ ದ ಸ್ಕೋರ್ ಅವರಿಂದನೇ ಬಂತು, ಸಾಲ್ಟಿಂದನೇ ಬಂತು ಲಾಸ್ಟ್ ಟೈಮಲ್ಲಿ. ತುಂಬ ಚೆನ್ನಾಗಿ ಆಡ್ತಾರೆ. ಪವರ್ ಪ್ಲೇ ಅಲ್ಲೂ ಕೂಡ ಅಲ್ಲದೆ ಒಂದು ಮಿಡ್ ಓವರ್ಸ್ ಅಲ್ಲಿ ಬಂದರೂ ಕೂಡ ತುಂಬ ಕಾನ್ಸ್ಟೆಂಟ್ ಪ್ಲೇಯಿಂಗ್ನ ಕ್ಯಾರಿ ಮಾಡ್ತಾರೆ ಸಾಲ್ಟ್ ಅವರು. ಅದಾದಮೇಲೆ ನಮ್ಮ ಸುನಿಲ್ ನರೇನು ಅಷ್ಟೇ ತುಂಬ ಅಗ್ರೆಸಿವ್ ಪ್ಲೇಯರಲ್ಲಿ ಒಂದು ವೀಕ್ನೆಸ್ ಏನಂದರೆ, ಅವ್ರು ಅಗ್ರೆಸಿವ್ ಆಗಿ ಆಡಿದಾಗ ವಿಕೆಟ್ ಕಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದನ್ನ ತಲೆಯಲ್ಲಿಟ್ಕೊಂಡು ಯೋಚನೆ ಮಾಡಿ ಆಡಿದ್ರೆ ಈ ಸಲ ಸುನಿಲ್ ನರೇನ್ ಕೂಡ ಒಂದು ಗುಡ್ ಕಂಟ್ರಿಬ್ಯೂಷನ್ ಆದರೆ ಕೊಡ್ಬೋದು. ಇನ್ನು ಮಿಡ್ ಓವರ್ಸಲ್ಲಿ ಆಡೋದಂದ್ರೆ ನಮ್ಮ ರಮನ್ದೀಪ್ ಸಿಂಗ್, ರಿಂಕು ಸಿಂಗ್, ರಸೆಲ್. ಸೀರಿಯಸ್ಲಿ ರಿಂಕು ಸಿಂಗ್ ಏನ್ ಆಡ್ತಾರೆ ಗುರು, ಗೇಮಲ್ಲೆಲ್ಲ ಸಕ್ಕತ್ತಾಗಿ ಕಂಟ್ರಿಬ್ಯೂಟ್ ಮಾಡ್ತಾರೆ. ಇವರು ಅಷ್ಟೇನೆ ಒಂದು ಅವ್ರ ಅಗ್ರೆಸಿವ್ ಪ್ಲೇಯರ್ ಅಂತ ಹೇಳಕ್ಕಾಗಲ್ಲ, ಒಂದು ಕಾನ್ಸ್ಟೆಂಟ್ ಆಗಿ ಆಪೋಸಿಟ್ ಪರ್ಸನ್ ಬೌಲ್ ಯಾರು ಮಾಡ್ತಾರೋ ಅವ್ರನ್ನ ಸೈಕಲಾಜಿಕಲಿ ಸ್ಟಡಿ ಮಾಡಿ ಅವ್ರು ಯಾವ ಥರ ಬಾಲ್ ಹಾಕಿದ್ರು ಕೂಡ ಅದು ಅನಲೈಸ್ ಮಾಡಿ ಆಡುವಂಥ ಪ್ಲೇಯರ್ ನಮ್ಮ ರಿಂಕು ಸಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಕ್ಕತ್ತಾಗಿ ಆಡ್ತಾರೆ. ಈ ಸಲ ಏನಾದರೂ ರಿಂಕು ಸಿಂಗ್ ಪವರ್ ಪ್ಲೇಯಲ್ಲಿ ಆಡಕ್ಕೆ ಬಂದರೆ ಮಿಡ್ ಓವರ್ಸಲ್ಲಿ ಬಿಟ್ಬಿಟ್ಟು ಗೇಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಆರ್ ಸಿ ಬಿಗೆ ಸ್ವಲ್ಪ ಟಫ್ ಕೂಡ ಆಗ್ಬೋದು, ಬಟ್ ಮೋಸ್ಟ್ಲಿ ರಿಂಕು ಸಿಂಗ್ ಅವ್ರನ್ನ ಕರ್ಸೋದು ಡೌಟೇ ಇರುತ್ತೆ. ಸುನೀಲ್ ಮತ್ತು ಇವರೇ ಆಡ್ಬೋದು, ಸಾಲ್ಟು ಮತ್ತು ಇವರೇನೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಇನ್ನು ಸ್ಪಿನ್ನರ್ಸಿಗೆ ಬಂದರೆ ಬೌಲ್ ನಮ್ಮ ಕೆ ಕೆ ಆರ್ ಟೈಮ್ ಇವರಲ್ಲಿ ವರುಣ್ ಚಕ್ರವರ್ತಿ ಮತ್ತು ಸುಯಾಂಶು ಶರ್ಮಾ, ಸುನಿಲ್ ನರೇನ್ ಆದರೆ ಆಲ್ರೌಂಡರು, ಬ್ಯಾಟಿಂಗ್ ಆದರೂ ಸೈ, ಬೌಲಿಂಗ್ ಆದರೂ ಸೈ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಮೋಸ್ಟ್ಲಿ ಬೌಲಿಂಗ್ನ ಸುನಿಲ್ ನರೇನ್ಗೆ ಇನಿಷಿಯಲಿನೇ ಪವರ್ ಪ್ಲೇಯಲ್ಲಿ ಕೊಡಲ್ಲ ಅನ್ಸುತ್ತೆ. ಪವರ್ ಪ್ಲೇಯಲ್ಲಿ ಕೊಟ್ಟರೆ ಮೋಸ್ಟ್ಲಿ ನಮ್ಮ ಹರ್ಷಿತ್ ರಾಣಾ ಗುರು ಸಕ್ಕತ್ತಾಗಿ ಆಡ್ತಾರೆ ಗುರು. ಲಾಸ್ಟ್ ಟೈಮ್ 3 ವಿಕೆಟ್ಸ್ ಎತ್ತಿದ್ದಾರೆ, ಅದು ಆರ್ ಸಿ ಬಿ ಮೇಲೇನೆ. ಸೊ ಹರ್ಷಿತ್ ರಾಣಾಗೆ ಆರ್ ಸಿ ಬಿ ಪ್ಲೇಯರ್ಸ್ ಮೇಲೆ ಒಂದು ಗ್ರಿಪ್ ಇದೆ. ಸೊ ಈ ಸಲನೂ 3 ವಿಕೆಟ್ಸ್ ಲಾಸ್ಟ್ ಟೈಮ್ ತೆಗೆದ್ರಲ್ಲ, ಹಂಗೆ ಎಕ್ಸಲೆಂಟ್ ಪ್ಲೇನ ತೋರಿಸ್ತಾರ, ಇಲ್ಲಾಂದ್ರೆ ಏನಾದರೂ ಚೇಂಜಸ್ ಇರುತ್ತಾ, ಇಲ್ಲಾಂದ್ರೆ ಆರ್ ಸಿ ಬಿ ಹರ್ಷಿತ್ ರಾಣಾ ಅವ್ರ ಟೆಕ್ನಿಕ್ನ ಅರ್ಥ ಮಾಡ್ಕೊಂಡು ಬಂದು ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರ ಅಂತ ನಾವು ವೆಯ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಇನ್ನು ಹರ್ಷಿತ್ ಸಿಂಗ್ ಬಿಟ್ರೆ ಬೇರೆಯವ್ರು ಯಾರಿದ್ದಾರೆ ಅಂದರೆ ಸ್ಟಾರ್ಕ್, ರಸೆಲ್. ಇವನ್ ರಸೆಲ್ ಕೂಡ ಅಷ್ಟೇ, ನಾನು ಹೇಳಿಲ್ಲ ಆಲ್ರೌಂಡರ್ಸ್ ಅಂತ. ಸೊ ಈ 3 ಜನನೇ ಜಾಸ್ತಿ ಇಂಪ್ಯಾಕ್ಟ್ ಮಾಡೋಕ್ಕಾಗೋದು ಅಂತ ನನಗನ್ಸುತ್ತೆ. ಯಾಕಂದರೆ ಸ್ಟಾರ್ಕ್, ರಸೆಲ್, ಹರ್ಷಿತ್ ರಾಣಾ ಈ 3 ಜನನು ಆಪೋಸಿಟ್ ಪರ್ಸನ್ ಹೆಂಗಿರುತ್ತೆ ಅಂತ ಸ್ಟಡಿ ಮಾಡಿ ಕಾನ್ಸ್ಟೆಂಟಾಗೆ ಒಂದು ಏನದು ಪೀಸ್ಫುಲ್ ಮೈಂಡಿಂದ ಕಾನ್ಷಿಯಸ್ ಆಗಿ ಫೀಲ್ಡಲ್ಲಿ ಆಡೋದಂದ್ರೆ ಈ 3 ಜನ ಬೌಲಿಂಗಲ್ಲಿ. ಸೊ ನೋಡಬೇಕು ಈ ಎಲ್ಲ ಟೀಮ್ ಮೆಂಬರ್ಸು ಯಾರ್ಯಾರು ನಮ್ಮ ಕೆ ಕೆ ಆರ್ ಟೀಮಲ್ಲಿ ಇದ್ದಾರೋ ಅವರು ಇದೇ ಥರ ಸ್ಟ್ರಾಂಗ್ ಆಗಿ ಪ್ಲೇ ಮಾಡಿ ಆರ್ ಸಿ ಬಿ ಮೇಲೆ ವಿನ್ ಆಗ್ತಾರಾ, ಇಲ್ಲಾಂದರೆ ಒಂದು ಸ್ವಲ್ಪ ಅವರು ವೀಕ್ನೆಸ್ನ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಆಗಿ ತಗೊಂಡು ಗೆಲ್ಲುತ್ತಾ ಅಂತ. ಯಾಕಂದರೆ ಆರ್ ಸಿ ಬಿಗೆ ಅದಕ್ಕೆ ಅಷ್ಟೊಂದು ಫ್ಯಾನ್ಸ್ ಇರುತ್ತೆ ಅನಿಸುತ್ತೆ. ಯಾಕಂದರೆ ನಾವು ಯಾವಾಗ ಆಡಲ್ಲ ಅನ್ಕೊಂತೀವೋ ಆವಾಗಲೇ ಅವ್ರು ಸೂಪರಾಗಿ ಆಡಿ ವಿನ್ ಮಾಡಿ ಪ್ರೂವ್ ಮಾಡೋದು. ಅಷ್ಟೇ ಅಲ್ಲದೆ ನಮ್ಮ ಬ್ಯಾಂಗ್ಳೂರ್ ಸ್ಟೇಡಿಯಮಲ್ಲೇ ಮ್ಯಾಚ್ ಕೂಡ ಆಗ್ತಾ ಇರೋದು. ಸೊ ಇದು ಎಲ್ಲ ನೋಡಿದ್ರೆ ಆರ್ ಸಿ ಬಿಗೆ ಸ್ವಲ್ಪ ಸೈಕಾಲಜಿಕಲಿ ಇದಿರುತ್ತೆ, ಏನಂತಾರೆ ಪಾಸಿಟಿವ್ನೆಸ್ ಆಗಲಿ, ಒಂದು ಧೈರ್ಯ ಆಗಲಿ. ಯಾಕಂದರೆ ಅವ್ರ ಸ್ಟೇಡಿಯಮಲ್ಲೇ ಆಡ್ತಿರೋದ್ರಿಂದ ಅವ್ರ ಪಿಚ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಆರ್ ಸಿ ಬಿ ಅವರಿಗೆ. ಕಾದು ನೋಡಬೇಕು ಏನಾಗುತ್ತೆ, ಯಾರು ಗೆಲ್ತಾರೆ ಅಂತ. ಈ ಸಲ ನನ್ನ ಪ್ರಕಾರ ಆದರೆ ಮೋಸ್ಟ್ಲಿ ಕೆ ಕೆ ಆರ್ ಗೆಲ್ತಾರೆ ಅಂತ ಅನಿಸುತ್ತೆ. ಹೌದು, ಆರ್ ಸಿ ಬಿ ಫ್ಯಾನ್ಸ್ಗೆ ಕೋಪ ಬರುತ್ತೆ, ಬಟ್ ರಿಯಾಲಿಟಿ ಮಾತಾಡ್ಬೇಕಲ್ವಾ. ಕೆ ಕೆ ಆರ್ ನೋಡೋಕೆ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮಲ್ಲೂ ಕೂಡ ಅವ್ರು ಅಷ್ಟೇ 100% ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ನೋಡಬೇಕು ನಮ್ಮ ಏನು ಅನಲೈಸೇಷನ್ ಇರುತ್ತೋ ಅದನ್ನ ನಮ್ಮ ಆರ್ ಸಿ ಬಿ ಪ್ರೂವ್ ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತಾ ಅಂತ. ಇಷ್ಟೇ ಈ ವಿಡಿಯೋಲಿ ನಾನು ಅನಲೈಸ್ ಮಾಡೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಫುಲ್ ವಿಡಿಯೋ ನೋಡಿ ಗೊತ್ತಿರೋರಿಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.